ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯತಿ ನಷ್ಟಪ್ರಾಶ ಭದ್ರಶ್ನಿತ್ಯಂ ಭಾಗವತಸ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಷ್ಟೇ ಮಹಂ ಕರೋತಿ ವಾಚಾನ ಭಂಗಂ ಲಂಘಾಯತೆ ಹಿರಿಮಿತ್ಕೃಪತಮಹಂ ವಂದೇ ಶ್ರೀ ಗುರು ದೀನತಾರಿಣ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಗ್ನಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀಲ ಪ್ರಭುಪಾದ ಜಯ ಶ್ರೀಲ ಗುರುದೇವ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8th canto 21 chapter. ಸೊ ಬಲಿ ಮಹಾರಾಜ ಬಲಿ ಮಹಾರಾಜನ್ನೇ ಬಂದು ಭಗವಂತ ಯಾವ ತರ ಅರೆಸ್ಟ್ ಮಾಡಿದ್ದಾರೆ, ಸೊ ಅದೇ ಬಂಧಿಸಿದ್ದಾರೆ, ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಈ ಅಧ್ಯಾಯದಲ್ಲಿ ಪೂರ್ತಿ ನಮಗೂ 34 ಶ್ಲೋಕಾಸ್ ಇದೆ, ಅದು ಏನೇನು ನೋಡೋಣ. ಸೊ ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಕ್ಕೆ ಹೇಳ್ತಾ ಇದ್ದಾರೆ, ಸೊ ಭಗವಂತ ವಾಮನ ದೇವರು ಅಷ್ಟು ದೊಡ್ಡ ರೂಪ ತಗೊಂಡಿದ್ದಾರೆ. ಭಗವಂತ ಅಷ್ಟು ದೊಡ್ಡ ರೂಪ, ತ್ರಿವಿಕ್ರಮ ರೂಪ ತಗೊಂಡಿದ್ದಾರೆ. ಅವರು ಪಾದಲ್ಲಿರೋ ಆ ಉಗುರುಗಳು, ಅದಾದ ನೈಲ್ಸ್ ಅಷ್ಟು ಪ್ರಕಾಶವಾಗ ಇದೆ ಅಂತೆ. ಸೊ ಬಟ್ ನೋಡಕ್ಕೆ ಕಣ್ಣು ಕೂಸುತ್ತಂತೆ, ಅಷ್ಟು ಪ್ರಕಾಶವಾಗಿದೆ. ಸೊ ಇವಾಗ ಭಗವಂತ ಪಾದ ಎಲ್ಲಿ ಬ್ರಹ್ಮಲೋಹ ಹೋಯ್ತಲ್ವಾ, ಸೊ ಆ ಬ್ರಹ್ಮಲೋಹಲ್ಲಿರೋ ಪ್ರಕಾಶದಿಂದ ಭಗವಂತನ ಕಮಲದ ಹೂ ತರ ಇರೋ ಪಾದ ಪ್ರಕಾಶ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಅಲ್ಲಿರೋ ಋಷಿಗಳು ಯಾರು, ಬ್ರಹ್ಮನ ಪುತ್ರರುಗಳಿದ್ದಾರಲ್ವಾ, ಮರೀಚಿ ಈ ತರ ಇರೋ ದೊಡ್ಡ ದೊಡ್ಡ ಋಷಿಗಳು, ಸನತ್ ಕುಮಾರರು, ಅವರೆಲ್ಲ ಆಹಾ ಸಾಕ್ಷಾತ್ ಭಗವಂತನ ಪಾದ ಇಲ್ಲಿ ಬಂದ್ಬಿಟ್ಟಿದೆ. ಆ ಉಗುರು ಅಷ್ಟು ಪ್ರಕಾಶ ಇದೆ. ಅಲ್ಲಿರೋ ಋಷಿಗಳು ಮತ್ತೆ ಬ್ರಹ್ಮಲೋಕ ಬ್ರಹ್ಮದೇವರು ಎಲ್ಲರ ಪ್ರಕಾಶ ಹೋಯ್ತು. ಯಾಕಂದ್ರೆ ಇಲ್ಲಿ ಭಗವಂತನ ಪಾದ ಪ್ರಕಾಶ ಅಷ್ಟು ಜಾಸ್ತಿ ಇದೆ, ಅಷ್ಟು ಅದ್ಭುತವಾದದು. ಸೊ ಅದನ್ನ ನೋಡ್ಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಆಯ್ತು. ಆಹಾ ಏನಿದು. ಆಕ್ಚುಲಿ ಅಲ್ಲಿ ಬಂದು ಯಾರೆಲ್ಲ ಇದ್ದಾರೆ ಅಂದ್ರೆ ಎಲ್ಲರ ಇಂದ್ರಿಯಗಳು ಕಂಟ್ರೋಲ್ ಮಾಡಿರೋರು. ಸೊ ಆ ಈ ತರ ಕಂಟ್ರೋಲ್ ಮಾಡಬೇಕು, ಆ ತರ ವಿಧಿವಿಧಾನಗಳು ಫಾಲೋ ಮಾಡೋರು, ಮತ್ತೆ ಎಲ್ಲ ಜ್ಞಾನ ಇರೋರು, ಈ ತರ ಪುರಾಣ ಚರಿತ್ರೆಗಳೆಲ್ಲ ಓದಿರೋರು, ವೇದ ಜ್ಞಾನಲ್ಲಿ ಇರೋ ಅಷ್ಟು ಶ್ರೇಷ್ಠರು ಎಲ್ಲ ಅಲ್ಲಿ ಇರ್ತಾರೆ. ಎಲ್ಲಿ? ಬ್ರಹ್ಮಲೋಕಲ್ಲಿ. ಸೊ ಆ ಭಗವಂತನ ಕಮಲದೂತರ ಇರೋ ಆ ಪಾದ ಅಲ್ಲಿ ಬಂದ್ಬಿಟ್ಟಿದೆ. ಎಲ್ಲ ಅವಾಗ ಬ್ರಹ್ಮ ಏನ್ ಮಾಡ್ತಾರೆ, ಬ್ರಹ್ಮ ಸಂಹಿತೆ ಆಡ್ತಾರೆ. ಸೊ ಎಲ್ಲರೂ ವೇದಗಳು ಓದ್ತಾರೆ. ರಿಕ್ ಯಜುರ್ ಸಾಮ ಅಥರ್ವಣ ವೇದಗಳು ಇರುತ್ತಲ್ವ, ಸೊ ಈ ವೇದಗಳೆಲ್ಲ ಓದ್ತಾರೆ. ಸೊ ಎಲ್ಲರೂ ಆ ತರ ಭಗವಂತನೇ ಹೊಗಳುತ್ತಾರೆ. ಯಾಕಂದ್ರೆ ಎಷ್ಟೋ ಇರುತ್ತೆ, ಎಲ್ಲ ವೇದಗಳು ಓದಿರೋರು ಭಗವಂತನೇ ಹೊಗಳ್ತಾ ಇದ್ದಾರೆ. ಸೊ ಆ ತರ ಎಲ್ಲ ಯೋಗಿಗಳು, ಜ್ಞಾನಿಗಳು ಎಲ್ಲರ ಭಗವಂತನ್ನೇ ಅಷ್ಟು ಹೊಗಳ್ತಾ ಇದ್ದಾರೆ. ಆಹಾ ಭಗವಂತ. ಯಾಕಂದ್ರೆ ಇವಾಗ ನಾವು ಒಬ್ಬರನ್ನ ಕರೀದೇ ಇಲ್ಲ, ಆದ್ರೆ ಅಷ್ಟು ದೊಡ್ಡ ಒಬ್ಬರು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ, ಆದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇವಾಗ ನಮ್ಮ ಪ್ರಥಮರನ್ನ ಅನ್ಕೊಳ್ಳಿ, ನಮ್ಮ ಪ್ರಥಮರು ಟಕ್ಕುನ್ ನಮ್ಮ ಮನೆ ಒಳಗಡೆ ಬಂದ್ಬಿಡ್ತಾರೆ ಅನ್ಕೊಳ್ಳಿ, ಯಾವ ತರ ಇರುತ್ತೆ ಅಲ್ವಾ. ಸೊ ಆ ತರ ಅಷ್ಟೊಂದು ಆಶ್ಚರ್ಯ ಆಯ್ತು. ನಾರ್ಮಲ್ ಇವರು ನಮ್ಮ ಮನುಷ್ಯರೇ, ಪ್ರಥಮರಾಗ್ಲಿ ಯಾರೇ ಇಲ್ಲಿರೋರೆಲ್ಲ ಮನುಷ್ಯರೇ ಅಲ್ವಾ. ಬಟ್ ಅವ್ರು ಬರುವಾಗ ನಾವು ಅಷ್ಟು ಖುಷಿ ಆಗುತ್ತೀವಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಸಾಕ್ಷಾತ್ ಭಗವಂತ ಆ ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಅಷ್ಟು ಖುಷಿ ಆಗ್ಬಿಡುತ್ತೆ, ಓ ಭಗವಂತ ಬಂದ್ಬಿಟ್ಟಿದ್ದಾರೆ ಏನು. ಸೊ ಬ್ರಹ್ಮಲೋಕಲ್ಲಿ ಈ ತರ ಭಗವಂತನ ಆ ಕಮಲದ ಹೂ ತರ ಇರೋ ಆ ಪಾದಕ್ಕೂ ಅವರು ಕಮಂಡಲಿರೋ ನೀರುನಿ ಹಾಕ್ತಾರೆ, ಪಾದ ಪೂಜೆ ಮಾಡ್ತಾರೆ. ಅವ್ರ ತಂದೆ ಅಲ್ವಾ, ಸೊ ಆ ತಂದೆನೇ ಪಾದ ಪೂಜೆ ಮಾಡ್ತಾರೆ. ಯಾಕಂದ್ರೆ ಬ್ರಹ್ಮ ಭಗವಂತನ ಒಕ್ಕುಳಿಂದ ಬಂದಿರೋ ಆ ಕಮಲದ ಹೂ ಇಲ್ಲಿ ಅವರು ಹುಟ್ಟಿದ್ದಾರೆ ಅಲ್ವಾ. ಸೊ ಆ ಬ್ರಹ್ಮ ಕಮಂಡಲ ಇಂದು ಆ ವಾಮನ ದೇವರ ಪಾದನೇ ಅವರು ತೊಳಿತಾ ಇದ್ದಾರೆ. ಅದು ಯಾರ ಪಾದನ ಅವ್ರಿಗೆ ಗೊತ್ತಾಯ್ತು. ಯಾರ್ದದು? ಸಾಕ್ಷಾತ್ ಭಗವಂತ ವಿಷ್ಣುದು. ನೋಡಿ, ಭಗವಂತ ಒಂದು ಅರ್ಪದವಾದ ನಡಿಗರವರು. ಯಾವ ತರ ಎಲ್ಲ ಅವತಾರ ತಗೊಳ್ತಾರೆ, ಯಾವ ತರ ಎಲ್ಲ ಅವರು ರೂಪ ಎತ್ಕೊಂಡ್ಬಿಡ್ತಾರೆ.
ಸೊ ಇವಾಗ ನನ್ನ ತಂದೆ ಪಾದ ಇಲ್ಲಿ ಬಂದಿದೆ, ನಮ್ನಿ ಶುದ್ಧ ಮಾಡಕ್ಕೆ ಬಂದಿದ್ದೇನೋ ಅವರು ಆ ನೀರ್ ಇಂದು ಭಗವಂತನ ಪಾದನೇ ತೊಳಿತಾರೆ. ಆ ನೀರೇ ಗಂಗಾ ಬರ್ತಾ ಇದೆ ನಮ್ಗೂ. ಯಾಕಂದ್ರೆ ಭಗವಂತನ ಪಾದ ಆ ಏನು ಎಲ್ಲ ಲೋಹನ್ನು ಶುದ್ಧಪಡಿಸುತ್ತೆ. ಆ ನೀರು ಎಲ್ಲ ಲೋಹನು ಶುದ್ಧಪಡಿಸುತ್ತೆ. ಸೊ ಇವಾಗ ಆಕಾಶ ಇಂದು ಮತ್ತೆ ಕೆಳಗೆ ತಕ್ಕ ಇರೋ ಪೂರ್ತಿ 14 ಲೋಕಗಳನ್ನು ಭಗವಂತ ಮೆಷರ್ಮೆಂಟ್ ಮಾಡಿ ತಗೊಂಡ್ಬಿಟ್ಟಿದ್ದಾರೆ. ಇವಾಗ ಎಲ್ಲಾ ದೇವರುಗಳೆಲ್ಲ ಬ್ರಹ್ಮ ಆಗಲಿ ಮತ್ತೆ ಇರೋ ದೇವರುಗಳು ಎಲ್ಲರಿಗೂ ಜಾಸ್ತಿ ಖುಷಿ ಆಯ್ತು. ಯಾಕಂದ್ರೆ ಸರ್ವ ವ್ಯಾಪಕವಾಗ ಭಗವಂತ ಬಂದಿಬಿಟ್ಟಿದ್ದಾರೆ. ಅವರೇ ನಿಜವಾದ ಯಜಮಾನರು. ಈ ಎಲ್ಲಾ ಲೋಕಕ್ಕೂ ನಿಜವಾದ ಯಜಮಾನರು ಯಾರು? ಭಗವಂತನೇ. ಆ ಭಗವಂತನೇ ಇಲ್ವಾ ಬಂದ್ಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ಅಷ್ಟೊಂದು ಖುಷಿ. ಎಲ್ಲರೂ ಭಗವಂತನ ಏನಾವುದು ಟಕ್ಕುನು ಇವಾಗ ನಮ್ಮ ಮನೆಗೆ ಯಾರಾದ್ರು ಬಂದ್ರೆ ಏನ್ ಮಾಡ್ತೀವಿ? ನಾವು ಅದು ಕೊಡ್ಬೇಕು ಇದು ಕೊಡ್ಬೇಕು, ಏನಾವುದು ನೀರೆತ್ತು, ಅದು ಹಾಲು ಕೊಡು, ಅದು ಕೊಡು, ಇದು ಕೊಡು, ನಾವು ಅರ್ಜೆಂಟ್ ಆಗಿ ಓಡಾಡ್ತೀವಲ್ಲ. ಸೊ ಆ ತರ ಎಲ್ಲರೂ ಬೇಗ ಬೇಗ ಓಡಾಡ್ತಾ ಇದ್ದಾರಂತೆ. ಏನು ಭಗವಂತನ ಪಾದ ಇಲ್ಲಿ ಬಂದ್ಬಿಟ್ಟಿದೆ, ಅವಕ್ಕೆ ಹೂ ಎತ್ತು, ನೀರೆತ್ತು, ಮತ್ತೆ ಅರ್ಘ್ಯ ಪಾತ್ಯ, ಮತ್ತೆ ಚಂದನ, ಮತ್ತೆ ಅಗುರು, ಧೂಪ, ದೀಪ, ಸೊ ಈ ತರ ಮತ್ತೆ ಧಾನ್ಯಗಳು, ಹಣ್ಣು, ಮೂಲಿಕೆಗಳು, ಔಷಧಗಳು, ಮತ್ತೆ ಈ ತರ ಗಂಧಮೂಲಗಳು, ಈ ತರ ಎಲ್ಲ ಭಗವಂತನಿಗೆ ನಿವೇದನ ಮಾಡಕ್ಕೋಸ್ಕರ ಎಲ್ಲರೂ ಓಡೋಡಿ ಎತ್ಕೊಂಡು ಬಂದು ಭಗವಂತನಿಗೂ ಅರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲರೂ ಹಾಡ್ಕೊಂಡು ಜೈ ಜೈ ಘೋಷ ಮಾಡ್ತಾ ಇದ್ದಾರೆ. ಎಲ್ಲರೂ ಭಗವಂತನ ಬಂದ್ಬಿಟ್ಟಿದ್ದಾನೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರವರು ವಾದ್ಯಗಳು ವಾಸಿಸ್ತಾ ಇದ್ದಾರೆ, ಸಂಗು ಊದ್ತಾ ಇದ್ದಾರೆ, ಮೇಳದ ಹಾಳುಗಳು ವಾದ್ಯಗಳು ವಾಸಿಸ್ತಾ ಇದ್ದಾರೆ. ಈ ತರ ಎಲ್ಲರ ಭಗವಂತನ್ನಿ ಏನೋ ಹೊಗಳ್ತಾ ಇದ್ದಾರಂತೆ. ಸೊ ಇವಾಗ ಈ ಕರಡಿಗಳು ರಾಜ ಯಾರು ಅಂದ್ರೆ ಜಾಂಬವಾನ್. ನಾವು ಬಂದು ಇವರನ್ನೇ ರಾಮಾಯಣಲ್ಲಿ ನೋಡ್ಬೋದು. ಅದೇ ತರ ಮಹಾಭಾರತದಲ್ಲಿ ಇವರು ಕೃಷ್ಣಾವತಾರಲ್ಲಿ ಬರ್ತಾರೆ. ಆ ಜಾಂಬವಾನ್ ಭಗವಂತ ವಾಮನದೇವರಾಗಿರೋರು ಇದ್ರಂತೆ. ನೋಡಿ ಇಲ್ಲಿ ಬಂದು ನಮ್ಗೆ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಜಾಂಬವಾಣಿ ಈ ಭಗವಂತ ತ್ರಿವಿಕ್ರಮ ರೂಪಾಣಿ ನೋಡಿದಾರಂತೆ. ಆಹಾ, ಭಗವಂತ ಎಷ್ಟು ದೊಡ್ಡ ರೂಪ ತಗೊಂಡಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅಂತ ಅವರು ಒಂದು ವಾದ್ಯ ವಾಸಿಸ್ತಾ ಇದ್ದಾರೆ. ಈ ತರ ಎಲ್ಲರೂ ಅಷ್ಟು ಖುಷಿಪಟ್ಟು ಒಂದು ದೊಡ್ಡ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅಷ್ಟು ಪ್ರಕಟಣೆ ಮಾಡಿ ಎಲ್ಲರೂ ಅವರವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇದೆಲ್ಲ ನೋಡುವಾಗ ಬಲಿಚಕ್ರವರ್ತಿ ಅವರು ಜೊತೆಲಿ ಇರೋರು, ಆ ಅಸುರರುಗಳು, ಆ ದೈತ್ಯರುಗಳು, ಅವ್ರಿಗೆಲ್ಲ ಸ್ವಲ್ಪ ಬೇಜಾರಿತ್ತು. ಏನಿದು, ಏನ್ ನಡೀತಾ ಇದೆ? ಅಲ್ಲಿ ಯಾಗ ಮಾಡೋರು ನಮ್ಮ ಬಲಿ ಮಹಾರಾಜು, ಅವರು ಕೊಟ್ಟಿರೋದು 3 ಎಜ್ಜು ಜಾಗ. ಆದ್ರೆ ಇದೇನಪ್ಪ ಇದು? ಆ ಚಿಕ್ಕ ರೂಪಲ್ಲಿ ಇರೋ ಆ ಹುಡ್ಗ ಎಷ್ಟು ದೊಡ್ಡ ಆಗಿಬಿಟ್ಟಿದಾನ, ಪೂರ್ತಿ ಎಲ್ಲಾ ಲೋಕನೇ ಅವ್ರು ಮೆಷರ್ಮೆಂಟ್ ಮಾಡಿಬಿಟ್ಟಿದ್ದಾನೆ. ಇನ್ನು ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಅವಾಗ ಅವ್ರಿಗೆಲ್ಲ ಕೋಪ ಬಂದ್ಬಿಟ್ಟಿದೆ. ಓ, ಇವನು ನಿಜವಾಗ ಬ್ರಾಹ್ಮಣನಲ್ಲ, ಈ ವಾಮನರಾಗ ಬಂದಿರೋದು ಬ್ರಾಹ್ಮಣನಲ್ಲ, ಇವನು ಒಂದು ವಂಚಕ, ಇವನು ಸಾಕ್ಷಾತ್ ವಿಷ್ಣುವಾಗಿ ಇರ್ಬೋದು. ಯಾಕಂದ್ರೆ ಇವನು ಬ್ರಾಹ್ಮಣ ರೂಪ ತಗೊಂಡು ಬಂದು ಈ ತರ ದೇವರುಗಳಿಗೂ ಒಳ್ಳೇದು ಮಾಡ್ಬೇಕು ನಮ್ ರಾಜ ಬಲಿಚಕ್ರವರ್ತಿನಿ ಮೋಸ ಮಾಡಿದಾನೆ ಇವನು. ಎಲ್ಲರಿಗೂ ಕೋಪ ಬಂದ್ಬಿಟ್ಟಿದೆ. ಆಕ್ಚುಲಿ ನಮ್ ಯಜಮಾನ್ರು ಬಲಿಚಕ್ರವರ್ತಿನಿ ಈ ತರ ಅವರು ಯಾಗಲ್ಲಿ ಕೂತ್ಕೊಂಡಿದ್ದಾರೆ, ಆ ಯಜ್ಞಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗ ಅವರು ಎದ್ದು ಅವ್ರ ಹತ್ರ ಜಗಳ ಮಾಡಕ್ ಆಗಲ್ಲ. ಸೊ ಇವಾಗ ಈ ವಾಮನರ್ನಿ ನಾವೇ ದಂಡಿಸ್ಬೇಕು, ಶಿಕ್ಷೆ ಕೊಡ್ಬೇಕು. ಯಾಕಂದ್ರೆ ಇವನು ಯಾವ ರೂಪದಲ್ಲಿ ಬಂದಿದ್ದಾನೆ, ಇವಾಗ ಯಾವ ರೂಪ ತಗೊಂಡ್ಬಿಟ್ಟಿದ್ದಾನೆ ಅಲ್ವಾ? ಸೊ ಒಂದು ಬ್ರಹ್ಮಚಾರಿ ರೂಪದಲ್ಲಿ ಬಂದು ಇಷ್ಟು ದೊಡ್ಡ ರೂಪ, ತ್ರಿವಿಕ್ರಮ ರೂಪ ತಗೊಂಡು ನಮ್ ರಾಜಾನಿ ಮೋಸ ಮಾಡಿದಾನಲ್ವಾ ಇವನೇ ನಾವು ಬಿಡಬಾರ್ದು. ಆಕ್ಚುಲಿ ನಮ್ ಬಲಿಚಕ್ರವರ್ತಿ ಒಂದು ಸತ್ಯಸಂಧನು, ಅವನು ಏನ್ ಹೇಳ್ತಾನೋ ಅದು ನಿಜವಾಗ ಮಾಡ್ಬಿಡ್ತಾನೆ, ಸತ್ಯಸಂಧನು ಅವನು. ಆದ್ರೆ ಇವನ್ ನೋಡಿ ಈ ಮಾಯಾವಿ ಯಾವ ತರ ಕೆಲಸ ಮಾಡಿದಾನೆ ಅಲ್ವಾ? ಸ್ವಲ್ಪ ಈ ಮಾಯಾವಿ ಕರುಣೆಯೇ ಇಲ್ಲ. ಬ್ರಾಹ್ಮಣ ರೂಪದಲ್ಲಿ ಬಂದು ಈ ತರ ಎಲ್ಲಾರನ್ನೇ ಆಕ್ರಮಣ ಮಾಡಿಬಿಟ್ಟಿದ್ದಾನೆ. ತರ ಸುಳ್ಳು ಮಾತಾಡೋದು ಸುಳ್ಳು, ಮಾಡೋದು ಸುಳ್ಳು, ಎಲ್ಲ ಮಾಯ ಮಾಡ್ತಾ ಇದ್ದಾನೆ ಇವನು. ಈ ತರ ಅಸುರರುಗಳೆಲ್ಲ ವಾಮನ ದೇವರನ್ನಿ ಬೈತಾ ಇದ್ದಾರೆ.
ಓಕೆ, ಇವಾಗ ನಮ್ ಯಜಮಾನ್ರನ್ನ ಬಲಿ ಚಕ್ರವರ್ತಿ ಎದ್ದೊಳ್ಳಿ ಬರಕ್ಕಾಗಲ್ಲ, ಯಾಕಂದ್ರೆ ಅವ್ರು ಯಾಗಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗ ನಮ್ ರಾಜಾನೇ ರಕ್ಷಣೆ ಮಾಡ್ಬೇಕಂದ್ರೆ ನಾವೇ ಹೋಗ್ಬೇಕು. ಎಲ್ಲ ಅಸುರರುಗಳು ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ನಾವೇ ನಮ್ ಮದಾನಿ ರಕ್ಷಣೆ ಮಾಡ್ಬೇಕು, ನಾವೇ ನಮ್ ಯಜಮಾನ್ರಾಗಿರೋ ನಮ್ ರಾಜ ಬಲಿಚಕ್ರವರ್ತಿನ ರಕ್ಷಣೆ ಮಾಡಬೇಕು. ಎಲ್ಲ ಜನಗಳು ಓಡೋಡಿ ಬರ್ತಾ ಇದ್ದಾರೆ. ಎಲ್ಲರೂ ಅವರವರು ಆಯುಧಗಳು ತಗೊಂಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಅಷ್ಟೊಂದು ಕೋಪ ಬಂದ್ಬಿಟ್ಟಿದೆ, ಈ ವಾಮನ ದೇವನಿಗೆ ಕೊಳ್ಬೇಕು ಅಷ್ಟೊಂದು ಕೋಪ ಬಂದ್ಬಿಟ್ಟಿದೆ. ಎಲ್ಲರ ಕೈಯಲ್ಲಿ ಈ ತರ ಈಟಿಗಳು, ತ್ರಿಶೂಲಗಳು, ಸೊ ಈ ತರ ಗುರಾಣಿ, ಕತ್ತಿಗಳು, ಸೊ ಇದೆಲ್ಲ ಇಟ್ಕೊಂಡು ಓಡೋಡಿ ಬರ್ತಾರೆ. ಆಕ್ಚುಲಿ ಬಲಿಚಕ್ರವರ್ತಿಗೆ ಇದು ಇಷ್ಟವೇ ಆಗಿಲ್ಲ. ಆದ್ರೆ ಅಸುರರುಗಳು ಈ ತರ ಓಡೋಡಿ ಭಗವಂತನಿ ಸಾಯ್ಸಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಭಗವಂತನೇ ಸಗಾಕಲ್ ಬಿಡ್ತಾರೆ ಏನು? ಭಗವಂತ ಯಾವಾಗ ಸಪ್ರೇಟ್ ಬರಲ್ವೇ? ಸೊ ಯಾಕಂದ್ರೆ ಭಗವಂತ ಬರುವಾಗ ಎಲ್ಲಾ ಭಗವಂತನ ಸಗಾಕಲು ಅವ್ರ ಜೊತೆಯಲ್ಲಿ ಬಂದ್ಬಿಡ್ತಾರೆ. ಸೊ ಮತ್ತೆ ಎಲ್ಲರೂ ಅವರವರ ಆಯುಧಗಳು ತಗೊಂಡು ಓಡಾಡ್ತಾರೆ ಭಗವಂತನೇ ಶಿಕ್ಷೆ ಕೊಡಕ್ಕೆ. ಆದ್ರೆ ಭಗವಂತನ ಸಗಾಕುಲು ಅಲ್ಲಿ ಯಾರೆಲ್ಲ ಇದ್ರು? ನಂದ, ಸುನಂತ, ಜಯ, ವಿಜಯ, ಪ್ರಲಂಬ, ಬಲ, ಕುಮುದಾಕ್ಷ, ವಿಶ್ವಕ್ಷೇನ, ಗರುಡ, ಜಯಂತ, ಶ್ರುತದೇವ, ಮತ್ತೆ ಪುಷ್ಪತಂತ, ಸಾತ್ವತ, ಸೊ ಈ ತರ ಎಲ್ಲ ವಿಷ್ಣು ಸಗಾಕುಲು ಒಬ್ಬೊಬ್ಬರು 10,000 ಆನೆ ಬಲ ಇರೋರು. ಸೊ ಎಲ್ಲರೂ ಅಷ್ಟು ಬೇಗ ಓಡೋಡಿ ಬಂದು ಅವ್ರನ್ನೆಲ್ಲ ಸಾಯಿಸಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ. ಈ ತರ ಬಲಿ ಚಕ್ರವರ್ತಿ ನೋಡ್ತಾ ಇದ್ದಾರೆ, ಓ ವಿಷ್ಣುನ ಸಗಾಕುಲು ಈ ತರ ನಮ್ ಸೇನೆನಿ ಈ ತರ ಸಾಯಿಸ್ತಾ ಇದ್ದಾರೆ. ಬಲಿ ಚಕ್ರವರ್ತಿ, ಓ ನಮ್ ಗುರು ಶುಕ್ರಾಚಾರ್ಯರು ನಮ್ಗೆ ಶಾಪ ಕೊಟ್ಟಿದಾರಲ್ವಾ, ಎಲ್ಲ ನಿಮ್ಮ ಬಿಟ್ಟು ಹೋಗುತ್ತೇನೆ, ಅದೇ ಎಲ್ಲ ಹೋಗ್ತಾ ಇದೇನು ಅನಿಸುತ್ತೆ. ಇವಾಗ ಐಶ್ವರ್ಯ ಹೋಯ್ತು, ನಮ್ ಜೊತೆಯಲ್ಲಿ ಇರೋ ಈ ಸೈನಿಕರು ಎಲ್ಲ ತೀರೋಗ್ತಾ ಇದ್ದಾರೆ, ಅವ್ರಿಗೂ ಜಾಸ್ತಿ ಬೇಜಾರಾಗ್ತಾ ಇದೆ. ಸೊ ಇವಾಗ ಅವರು ಎಷ್ಟೋ ಹೇಳಿದ್ರೆ ಅವ್ರು ಕೇಳಲ್ಲ, ಮತ್ತೆ ಅವರು ಅಷ್ಟು ಜೋರಾಗಿ ಹೇಳ್ತಾ ಇದ್ದಾರೆ ಬಲಿ ಚಕ್ರವರ್ತಿ, ಓ ವಿಪ್ರಚಿತ್ತಿ, ಏ ರಾಹು, ಏ ನೇಮಿ, ದಯವಿಟ್ಟು ನಾವು ಹೇಳೋದಕ್ಕೆ ಕೇಳಿ, ನೀವು ಈ ತರ ಅವ್ರನ್ನೆಲ್ಲ ಏನ್ ಹಿಂಸೆ ಕೊಡಬೇಡ, ಅವ್ರನ್ನೆಲ್ಲ ಅವ್ರ ಹತ್ರ ಹೋಗ್ಬೇಡ, ನೀವು ಜಸ್ಟ್ ನಾವು ಹೇಳೋದು ಕೇಳಿ, ಯಾಕಂದ್ರೆ ಇವಾಗ ನಮ್ದು ಅನುಕೂಲವಾದ ಟೈಮ್ ಇಲ್ಲ. ಓ ಅಸುರರ್ಗಳೇ, ಏ ದೈತ್ಯರ್ಗಳೇ, ನೀವು ದಯವಿಟ್ಟು ಅವ್ರ ಹತ್ರ ಜಗಳ ಮಾಡಬೇಡ, ಯಾಕಂದ್ರೆ ಎಲ್ಲಾ ಜೀವರಾಶಿಗೂ ಸುಖ ದುಃಖ ಕೊಡೋದು ಆ ಭಗವಂತನ್ನೇ. ಆ ಭಗವಂತನ್ನೇ ಶ್ರೇಷ್ಠನು, ಆ ಭಗವಂತ ಇಲ್ಲಿ ಇದ್ದಾನೆ. ಸೊ ಅವನ್ನೇ ಸಾಯಿಸೋದು ಯಾರಿಗೆ ಸಾಧ್ಯ ಇಲ್ಲ. ಸೊ ಇವಾಗ ಆ ಭಗವಂತನ ಪ್ರತಿನಿಧಿ ಅದಾದ್ರು, ಯಾಕಂದ್ರೆ ಆ ಭಗವಂತನೇ ಕಾಲವಾಗ ಇದ್ದಾರೆ, ಕಾಲ ರೂಪಲ್ಲಿ ಇರೋದೇ ಭಗವಂತನ್ನೇ. ಇವಾಗ ಕಾಲ ನಮಗೂ ಏನು ಆಧಾರವಾಗಿ ಇರೋದು ಅನುಕೂಲವಾಗಿತ್ತು, ಇಷ್ಟು ಕಾಲ ನಮಗೂ ಅನುಕೂಲವಾಗಿತ್ತು, ದೇವರುಗಳಿಗೂ ಪ್ರತಿಕೂಲವಾಗಿತ್ತು. ಆದ್ರೆ ಇವಾಗ ಅದೇ ಕಾಲ ಸ್ವಲ್ಪ ಚೇಂಜ್ ಆಯ್ತು. ಇವಾಗ ದೇವರುಗಳಿಗೂ ಕಾಲ ಅನುಕೂಲವಾಗ್ತಾ ಇದೆ, ನಮ್ಗೂ ಪ್ರತಿಕೂಲ ಆಗ್ತಾ ಇದೆ. ದಯವಿಟ್ಟು ನಾವು ಹೇಳೋದು ಕೇಳಿ, ನೀವು ಬಂದು, ಯಾಕಂದ್ರೆ ಆ ಭಗವಂತನ ಅಲ್ವಾ ಕಾಲ, ನೀವು ಜಗಳ ಮಾಡಬೇಡ. ಯಾಕಂದ್ರೆ ಈ ಕಾಲನಿ ಈ ಭೌತಿಕ ಶಕ್ತಿಯಿಂದ, ಮಂತ್ರಗಳು ಇಂದು, ಆಲೋಚನೆಯಿಂದ, ಬುದ್ಧಿಯಿಂದ, ತಂತ್ರದಿಂದ, ಮತ್ತೆ ದೊಡ್ಡ ದೊಡ್ಡ ಕೋಟೆಯಿಂದ, ಮಾಯ ಮಂತ್ರಗಳು, ಔಷಧಗಳು, ಸೊ ಏನು ಮೂಲಿಕೆಗಳು ಏನಾಗಿ ಇರಲಿ, ಆದ್ರೆ ಯಾರ ಕಾಲ ಇಂದು ಬಿಡುಗಡೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಕಾಲ ಅನ್ನೋದು ಏನು ಭಗವಂತನ ಪ್ರತಿನಿಧಿ. ಸೊ ಕಾಲ ಎಲ್ಲಾನು ಚೇಂಜ್ ಮಾಡುತ್ತೆ. ಭಗವಂತನ ಸೈನಿಕರು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಬಲಿ ಚಕ್ರವರ್ತಿನಿ ಸೈನಿಕರನ್ನೇ ಸಾಯಿಸ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಈ ಸೈನಿಕರನ್ನೆಲ್ಲ ಏನು ಬಲಿ ಚಕ್ರವರ್ತಿನಿ ಆ ಸೈನಿಕರು ಅವರು ಜೊತೆಲಿ ಇರೋರ್ನೆಲ್ಲ
ಕೊಳ್ತಾ ಇದ್ದಾರೆ. ಕೊಂದ್ಬಿಟ್ಟು ಅವರೆಲ್ಲ ಅಷ್ಟು ಜೋರಾಗ ಗರ್ಜನೆ ಮಾಡ್ತಾರೆ. ಓ ಇವನಿಗೆ ಕೊಂದಿದೀವಿ ಆ ಊನು ಗರ್ಜನೆ ಮಾಡ್ತಾ ಇದಾರಂತೆ. ಸೊ ಇವಾಗ ಏನಾಗ್ತಾ ಇದೆ, ಭಗವಂತ ಯಾವಾಗ ನಮ್ಗೂ ಅನುಕೂಲವಾಗಿ ಇದ್ದಾರೋ ಅವಾಗ ನಾವು ಗೆಳಿತೀವಿ. ಯಾವಾಗ ನಮ್ಗೆ ಅನುಕೂಲ ಇಲ್ವೋ ಭಗವಂತ ಅವಾಗ ನಾವು ಕಷ್ಟ. ಸೊ ಈ ತರ ಬಲಿ ಚಕ್ರವರ್ತಿ ಇಷ್ಟು ಕಷ್ಟನ ಅನುಭವಿಸೋದು ನೋಡಿ ಅವರು ಸೈನಿಕರೆಲ್ಲ ಏನ್ ಮಾಡ್ತಾರೆ, ವಿಷ್ಣು ಸೈನಿಕರ ಹತ್ರ ಜಗಳ ಮಾಡಕ್ಕೂ ಶುರು ಮಾಡಿದ್ದಾರೆ. ಮತ್ತೆ ಇವಾಗ ಎಲ್ಲರೂ ವಿಷ್ಣು ಸೈನಿಕರು ಕೊಂದಿದ್ದಾರೆ. ಕೆಲವರು ಅವ್ರೇನ್ ಮಾಡ್ತಾರೆ, ಬಾದಾಳ ಲೋಕಕ್ಕೂ ಕಳಿಸ್ತಾ ಇದ್ದಾರೆ, ಕೆಳಗೆ ಇರೋ ಲೋಕಕ್ಕೂ ಕಳಿಸ್ತಾ ಇದ್ದಾರೆ. ಹೋಗು ನೀವೆಲ್ಲ ಈ ಜಾಗದಲ್ಲಿ ಇರಕ್ಕೂ ಅರ್ಹತೆ ಇಲ್ಲ. ಅವ್ರನ್ನೇ ಹೊಡೆದು ಏನ್ ಮಾಡ್ತಾರಂತೆ, ಕಳಿಸ್ತಾ ಇದ್ದಾರಂತೆ. ಮತ್ತೆ ಇವಾಗ ಏನು ಸೋಮಬಾಣ ಕುಡಿಯೋ ದಿನ ಅಂತೆ. ಸೊ ಆ ಜಾಗಲ್ಲಿ ಭಗವಂತ ಹೃದಯದಲ್ಲಿ ಏನಿದೆಯೋ ಅದು ಗರುಡನಿಗೆ ಗೊತ್ತಾಗುತ್ತಂತೆ. ತುರಂತು ಗರುಡನ್ ಏನ್ ಮಾಡ್ತಾನೆ ಒಂದು ನಾಗಪಾಶ, ಒಂದು ನಿಮಿಷ ಏನಾಯ್ತು, ಸೊ ಭಗವಂತನಕ್ಕೂ ಏನ್ ಆಸೆ ಇದೆಯೋ ಅದು ಗರುಡನಕ್ಕೂ ಗೊತ್ತಾಗುತ್ತಂತೆ. ಆದ್ರೆ ಇವಾಗ ಗರುಡನಕ್ಕೂ ಗೊತ್ತಾಯ್ತು ಏನು ಭಗವಂತ ಏನ್ ಆಸೆ ಪಡ್ತಾ ಇದ್ದಾರೇನು. ಸೊ ಅದಕ್ಕೆ ಗರುಡ ಏನ್ ಮಾಡಿದಾನೆ, ಒಂದು ನಾಗಭಾಷ ವರುಣಭಾಷ ಎತ್ತಿ ಯಾರನ್ನೇ ಬಲಿ ಚಕ್ರವರ್ತಿ ಬಂಧಿಸ್ಬಿಟ್ಟಿದ್ದಾರೆ ನೋಡಿ. ಸೊ ಬಂಧಿಸ್ಬಿಟ್ಟಿದ್ದಾರೆ. ಸೊ ಈ ತರ ಬಂಧಿಸ್ಬಿಟ್ಟು ಅವನ್ನ ಅಷ್ಟು ಟೈಟ್ ಆಗಿ ಬಂಧಿಸ್ತಾರೆ. ಸೊ ಈ ತರ ವಿಷ್ಣು ಇಂದು ಈ ತರ ಬಲಿ ಚಕ್ರವರ್ತಿನಿ ಬಂಧಿಸಿ ಈ ತರ ಹಿಂಸೆ ಕೊಡೋದು ನೋಡಿ ಈ ಪ್ರಪಂಚದಲ್ಲಿರೋ ಮೇಲ್ಗಡೆ ಇರೋ ಲೋಕಲ್ಲಿರೋರು, ಈ ಲೋಕಲ್ಲಿರೋ ಮತ್ತೆ ಕೆಳಗೆ ಇರೋ ಲೋಕಲ್ಲಿರೋರು ಎಲ್ಲರೂ ಬೇಜಾರೈತಂತೆ. ಓ ಇದೇನಾಯ್ತು ಇದು, ಅವರು ಆಕ್ಚುಲಿ ಬಲಿ ಚಕ್ರವರ್ತಿ ಎಲ್ಲ ಕೊಟ್ಟುಬಿಟ್ಟಿದಾರಲ್ವಾ, ಕೊಟ್ಟಿದ ಮೇಲ್ಗಡೆ ಯಾಕೆ ಬಂಧಿಸ್ತಾರೆ, ಯಾಕೆ ಈ ತರ ಅಪಮಾನ ಮಾಡ್ತಾ ಇದ್ದಾರೆ. ನಾಗಭಾಷೆಯಿಂದ ಈ ತರ ಅರೆಸ್ಟ್ ಮಾಡಿ ಈ ತರ ಒಂದು ಇರ್ರೆಸ್ಪೆಕ್ಟ್ ಮರ್ಯಾದೆ ಕೊಟ್ಟಿಲ್ಲ, ಈ ತರ ಒಂದು ನೀಚವಾಗ ನಡೆಸ್ತಾ ಇದ್ದಾರೆ. ಆಕ್ಚುಲಿ ಬಲಿ ಚಕ್ರವರ್ತಿ ಅಷ್ಟೊಂದು ದಯಾಳ ಗುಣ ಇರೋರು, ಅವ್ರನ್ನ ಎಲ್ಲರೂ ಹೊಗಳ್ತಾ ಇರ್ತಾರೆ. ಆ ತರ ದಯಾಳ ಗುಣ ಇರೋರು, ಅಷ್ಟು ಒಳ್ಳೆ ಮನಸ್ಸಿರೋರು ಅವರು. ಸೊ ಇವಾಗ ಈ ತರ ಬಲಿ ಚಕ್ರವರ್ತಿ ಈ ತರ ಅರೆಸ್ಟ್ ಮಾಡೋದು ನೋಡಿ ಎಲ್ಲರಿಗೂ ಬೇಜಾರಾಯ್ತು, ಏನಾಗ್ತಾ ಇದೇನು. ಸೊ ಇವಾಗ ಭಗವಂತ ಮಾತಾಡಕ್ಕೂ ಶುರು ಮಾಡ್ತಾನೆ. ಏ ಅಸುರ ರಾಜ, ನಾನು 3 ಹೆಜ್ಜೆ ಜಾಗ ಕೇಳಿದ್ದೀನಿ, ಆದ್ರೆ 2 ಹೆಜ್ಜೆ ಏನು, ಒಂದು ಈ ಪ್ರಪಂಚ ಮೇಲ್ಗಡೆ ಇರೋ ಲೋಕಗಳು, ಮತ್ತೆ 1 ಹೆಜ್ಜೆ ಕೆಳಗೆ ಇರೋ ಲೋಗು, ಮೇಲ್ಗಡೆ ಇರೋ ಲೋಗು 2 ಹೆಜ್ಜೆ ಆಯ್ತು, ಮತ್ತೆ 3 ಹೆಜ್ಜೆಗೂ ಜಾಗ ಎಲ್ಲಿ ನೀವು ಕೊಡ್ತೀನಿ ಹೇಳಿದೆಯಲ್ವಾ. ಯಾಕಂದ್ರೆ ಇಲ್ಲಿ ನಾವು ನೋಡ್ಬೋದು ನಕ್ಷತ್ರ ಮಂಡಲಗಳು, ನಕ್ಷತ್ರಗಳು, ಸೂರ್ಯ, ಚಂದ್ರ, ಮಳೆ ಬರೋ ಮೇಘಗಳು, ಇದೆಲ್ಲ ಬಂದು ನಮ್ ಭೂಮಿಗೆ ಸಂಬಂಧ ಇರೋದು. ಸೊ ಅದೆಲ್ಲ 1 ಹೆಜ್ಜೆಯಲ್ಲಿ ಅವರು ಪೂರ್ತಿ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಭೂಲೋಕ ಮತ್ತೆ ಕೆಳಗೆ ಎಲ್ಲ 1 ಹೆಜ್ಜೆ ಆಯ್ತು, 2 ಹೆಜ್ಜೆಯಲ್ಲಿ ಮೇಲ್ಗಡೆ ಇರೋ ಲೋಕಗಳೆಲ್ಲ ಇತ್ತು. ಆದ್ರೆ 3 ಹೆಜ್ಜೆಗೆ ಜಾಗ ಇಲ್ವೇ, ನೀವು 3 ಹೆಜ್ಜೆ ಕೊಡ್ತೀನಿ ಅಲ್ವಾ ಹೇಳಿದಿರಾ, ದಾನ ಕೊಡ್ತೀನಿ ಹೇಳಿದಲ್ವಾ, ಆದ್ರೆ ನೀವು ಕೊಟ್ಟಿಲ್ಲ, 3 ಹೆಜ್ಜೆಗೆ ಜಾಗ ಕೊಟ್ಟಿಲ್ಲ, ಅದಕ್ಕೆ ಇವಾಗ ನಿಮ್ಮನ್ನ ಅರೆಸ್ಟ್ ಮಾಡಿದೀನಿ, ಅದಕ್ಕೆ ಇವಾಗ ನೀವು ನರಲೋಕಕ್ಕೆ ಹೋಗ್ಬೇಕು ಹೇಳ್ತಾ ಇದ್ದಾರೆ. ಇದೇ ನಿನ್ ವಿಧಿ. ಸೊ ನಿನ್ ಗುರು ನಿಮಗ್ ಶಾಪ ಕೊಟ್ಟಿದಾರಲ್ವಾ, ಸೊ ಅದೇ ತರ ಇವಾಗ ನೀವೇನ್ ಮಾಡು, ಕೆಳಗೆ ಇರೋ ನರಕಕ್ಕೆ ಹೋಗು. ಯಾಕಂದ್ರೆ ಯಾಚಕರು ಒಬ್ಬನು ಬಂದು ಕೇಳಿದ್ರೆ ಅವನಿಗೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅವನಿಗೆ ಕೊಟ್ಟಿಲ್ಲ ಅಂದ್ರೆ ಅದು ದೊಡ್ಡ ಪಾಪ, ನರಕಕ್ಕೆ ಹೋಗಬೇಕು
ಆದ್ರೆ ಅದೇ ತರ ಇವಾಗ ಏನಾಯ್ತು, ಅದು ನೀವು ಯಾವ ತರ ಹೇಳಿದ್ಯಾ, ಅಷ್ಟು ಅಹಂಕಾರದಿಂದ ನಮ್ಮ ಹತ್ರ ಅಷ್ಟು ಜಾಗ ಇದೆ, ಖಂಡಿತ ನಾವು ಕೊಡ್ತೀನಿ, ನೀವು ಆ ತರ ಹೇಳಿದ್ಯಲ್ವಾ, ಆ ನಮ್ಗೆ ಸತ್ಯ ಮಾಡಿ ಕೊಟ್ಟಿದ್ಯಲ್ವಾ, ನೋಡಿ ಇದೆಲ್ಲ ಸತ್ಯ ಅಲ್ಲ, ಸುಳ್ಳಾಯ್ತು. ಅದಕ್ಕೆ ಇವಾಗ ನೀವು ನರಗ ಹೋಗಿ ಸ್ವಲ್ಪ ವರ್ಷಗಳು ನೀವು ಅಲ್ಲೇ ನರಗಲ್ಲೇ ಇರಬೇಕು, ನೀವು ಅಲ್ಲೇ ಜೀವಿಸಬೇಕು. ಈ ತರ ಅಷ್ಟು ಕೋಪದಿಂದ ಮಾತಾಡ್ತಾರಂತೆ. ಮತ್ತೆ ಏನಾಯ್ತು ನಾವು ನೋಡೋಣ. ಓಕೆ ಓಕೆ, ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಮಾತಾಜಿ?